ಕಾಂತ, ನಾನೇನಾದ್ರೂ ಕೆಲಸ ಮಾಡಕ್ಕಿಂತ ಮುಂಚೆ ನಿನ್ನನ್ನ ಕೇಳ್ಕೊಂತಾನೆ ಮಾಡ್ತೀನಿ. ಇನ್ನೊಂದ್ಕಿತ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ಲೋ ಬೇಡವೋ ಅಂತನೋ ನಿನ್ನ ಕೇಳ್ಕೊಂಡು ತಾನೇ ಹೋದೆ. ನೀನ್ ಹೋಗು ಅಂತ ಹೇಳಿದ್ಮೇಲೆ ತಾನೇ ಹೋಗಿದ್ದು. ಅಂದ್ಮೇಕೆ ನೀನ್ ಏನ್ ಮಾಡ್ಬೇಕಿತ್ತು? ಇದನ್ನೆಲ್ಲ ಸುಳ್ಳಲ್ವಾ ಮಾಡ್ಬೇಕಿತ್ತು? ಇದೆಲ್ಲ ಸುಳ್ಳಲ್ಲ, ನಿಜ ಅಂತ ಗೊತ್ತಾದ್ಮೇಲೆ ನನ್ನನ್ನು ಯಾಕೆ ಆಸ್ಪತ್ರೆ ಕಳಿಸ್ದೆ? ಯಾಕಪ್ಪ ಆಸ್ಪತ್ರೆ ಕಳಿಸ್ದೆ? ಇನ್ನು 4 ಜನರ ಮುಂದೆ ನನ್ ಮಾನ ಹೋಗ್ಲಿ ಅಂತ ಕಳಿಸ್ದ. ಬೇಡಪ್ಪ, ನನ್ ಮಾನ ಹೋಗ್ಲಿ ಅಂತ ಕಳಿಸ್ದ. ನಿನ್ನ ನಾನು ಎಷ್ಟೋ ನಂಬಿದ್ದೆ. ಯಾಕೆ ಹಿಂಗ್ ಮೋಸ ಮಾಡ್ದೆ ನನ್ಗೆ? ನೀನ್ ಮಾಡಿದ್ ಸರಿನಾ? ಹೇಳು, ನೀನ್ ಮಾಡಿದ್ ಸರಿನಾ? ನನ್ಗೆ ಹೀಗ್ ಮಾಡ್ಬೋದ ನೀನು? ಅಲ್ಲ, ನನ್ ಏನ್ ತಪ್ಪು ಮಾಡಿದ್ದೆ ಅಂತ ಶಿಕ್ಷೆ? ಏನ್ ತಪ್ಪು ಮಾಡಿದ್ದೆ? ನೀನ್ ಇಲ್ಲಿ ಗಂಟ ಏನೇ ಕಷ್ಟ ಕೊಟ್ರು ನನ್ನ ಜೀವನದಲ್ಲಿ ಒಂದು ಪಾಠ ಅಂತ ಬದುಕ್ತಿದ್ದೀನಪ್ಪ. ಅದನ್ನ ಹೇಗೋ ಎದುರಿಸ್ಕೊಂಡು ಜಯಿಸ್ಕೊಂಡು ನನ್ನ ದಿನನ ನಾನು ದೂಡ್ತಿದ್ದೀನಿ. ಆದ್ರೆ ಈ ಕೊಟ್ಟಿರೋ ಈ ಕಷ್ಟನ ಏನ್ ಅರ್ಥ ಮಾಡ್ಕೊಳ್ಳೋದು? ಏನಂತ ಅರ್ಥ ಮಾಡ್ಕೊಳ್ಳೋದು? ಏನ್ ಪಾಠ ಕಲೀಲಿ ನಾನು ಇದ್ರಿಂದ? ಹೇಳು, ಮಾತಾಡು. ಯಾಕೆ ಮಾತಾಡ್ತಿಲ್ಲ? ಮಾತಾಡು. ಏನ್ ಪಾಠ ಕಲೀಲಿ? ನನ್ ಮನೆಯವ್ರಿಗೆ, ನನ್ ಸ್ನೇಹಿತರಿಗೆ, ನನ್ ಪರಿಚಯದವ್ರಿಗೆ ನಾನು ಹೇಗ್ ಮುಖ ತೋರಿಸ್ಲಿ? ಹೇಗ್ ತಲೆ ಇಟ್ಕೊಂಡು ಓಡಾಡ್ಲಿ ನಾನು? ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ? ನನ್ ಧ್ರುವಾಗ ನಾನು ಏನ್ ಉತ್ತರ ಕೊಡ್ಲಿ? ಅಯ್ಯೋ ಅಯ್ಯೋ, ನನ್ ಮನೆಯವ್ರಿಗೆ ವಿಷಯ ಗೊತ್ತಾದ್ರೆ ಮರುಕ್ಷಣನೇ ಅವ್ರ ಪ್ರಾಣ ಬಿಟ್ಬಿಡ್ತಾರೆ. ನಮ್ಮಪ್ಪಯ್ಯ ನೀನ್ ಎಷ್ಟೋ ಜನರನ್ನ ಕಾಪಾಡಿದ್ಯಾ ಅಂತೆಲ್ಲ ಹೇಳ್ತಿದ್ರು. ನಾನು ನಿನ್ನನ್ನ ನಂಬಿದ್ದೆ. ನನ್ನನ್ನು ಯಾಕೆ ಕಾಪಾಡ್ಲಿಲ್ಲ? ಅಲ್ಲ, ನನ್ ಬಾಳ್ನಲ್ಲಿ ಯಾವನೋ ಆಟ ಆಡಕ್ ನೋಡ್ದ ಅಲ್ವಾ? ನೀನ್ ಏನ್ ಮಾಡ್ತಿದ್ದೆ? ನನ್ ಜೀವನನ ಒಬ್ಬ ಸರ್ವನಾಶ ಮಾಡಕ್ ನೋಡ್ದ ಅಲ್ವಾ? ಎಲ್ಲಿ ಹೋಗಿದ್ದೆ ನೀನು? ಯಾಕವನ್ನ ತಡೆಯಲಿಲ್ಲ? ಅಲ್ಲಪ್ಪ, ನಾನು ನಿನ್ನ ಏನನ್ ಕೇಳ್ಬಿಟ್ಟಿದ್ದೀನಿ? ಅದ್ಕೊಡು ಇದ್ಕೊಡು, ನನ್ನನ್ನು ಹಾಗೆ ನೋಡ್ಕೋ, ನನ್ನ ಸುಖದ ಸುಪ್ಪತ್ತಲ್ಲಿ ತೇಲಾಡ್ಸು ಅಂತೆಲ್ಲ ಕೇಳ್ಕೊಂಡಿದ್ದೀನ? ಯಾವತ್ತೂ ಇಲ್ಲ. ನನಗೆ ದುಡಿಯೋದಕ್ಕೆ ಶಕ್ತಿ ಕೊಡು, ಅದಕ್ಕೆ ಸರಿಯಾಗಿ ದುಡಿಮೆ ಕೊಡು. ಅಪ್ಪ ಅಮ್ಮನ ಯಾವುದೇ ರೀತಿ ಕಷ್ಟ ಅಲ್ದಿರ ನೋಡ್ಕೊಳ್ಳೋದಕ್ಕೆ ಶಕ್ತಿ ಕೊಡು. ನಮ್ಮ ಅಕ್ಕನ ಮದ್ವೆ ಮಾಡ್ಬೇಕು, ನಮ್ಮ ಅಣ್ಣನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು.